ನಾ ಇಂಥದ್ದು ಮಾಡಬಾರ್ದಿತ್ತು ಅನ್ನೋದು ಒಂದು ಒಗ್ಗಟ್ಟಿನಿಂದ ಇದ್ದರೆ ಅಂತಹ ಸಂದರ್ಭ ಯಾವತ್ತೂ ನಾವು ನಮ್ಮ ಹತ್ರ ಇರೋಂಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋಣ್ರಿ. ಇವತ್ತಿನ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನಂತೂ ಮಸ್ತ್ ಆಗಿದ್ದೀನಿ. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೋಟಿವೇಶನ್ ವಿಡಿಯೋ. ಅಂದ್ರೆ ಅತ್ತೆ ಸೊಸೆ ಹೆಂಗಿರಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಗ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಸೊ ಬರ್ರಿ ಫ್ರೆಂಡ್ಸ, ತಡ ಮಾಡೋದು ಬೇಡ್ರಿ. ಹಂಗೆ ಅತ್ತೆ ಸೊಸೆ ಹೆಂಗಿರ್ಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಂಗೆ ಮಿಸ್ ಮಾಡ್ದೇನ ನೋಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಫಸ್ಟ್ ಒನ್ ಇದು ನೋಡ್ರಿ, ಹೇಳ್ತೀನಿ. ಅತ್ತೆ ಸೊಸೆ ಸಂಬಂಧನ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾವು ಪರಸ್ಪರ ಗೌರವ, ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಬೇಕ್ರೆ ಪರಸ್ಪರ ನಾವು ಯಾವಾಗಲೂ. ಸೊ ಈಗ ಇದ್ರ ಬಗ್ಗೆ ನಾನು ಟಿಪ್ಸ್ ಹೇಳ್ತಾ ಹೋಗ್ತೀನಿ, ಹಾಗೆ ನೀವು ಕೇಳ್ತಾ ಹೋಗ್ರಿ ಫ್ರೆಂಡ್ಸ. ಫಸ್ಟ್ ಒನ್, ಪರಸ್ಪರ ಗೌರವ ಇರಬೇಕು, ಪರಸ್ಪರ ಗೌರವದಿಂದ ಇರಬೇಕು. ಸೆಕೆಂಡ್ ಒನ್, ಪ್ರೀತಿಯಿಂದ ಮಾತನಾಡಬೇಕು. ಯಾವಾಗಲೂ ಪ್ರೀತಿಯಿಂದನೇ ಮಾತಾಡ್ಕೊತ ಅವ್ರನ್ನ ಗೌರವದಿಂದ ನೋಡ್ಕೊತಾನೆ ನಾವು ಬರ್ಬೇಕ್ರಿ. ಥರ್ಡ್ ಒನ್, ಕೋಪ ಕಡಿಮೆ ಇರಬೇಕು. ಯಾವಾಗಲೂ ಸೊಸೆ ಕೋಪನ ಕಡಿಮೆನೇ ಇರಬೇಕು, ಹೊರತು ಜಾಸ್ತಿ ಇರಬಾರ್ದು. ಯಾಕಂದರೆ ಯಾವಾಗಲೂ ಅತ್ತೆಗೆ ಜಾಸ್ತಿ ಇದ್ದರೆ ನಡೆಯುತ್ತೆ, ಬಟ್ ಸೊಸೆಗೆ ಮಾತ್ರ ಇರಬಾರ್ದ್ರಿ ಅಷ್ಟೇ. ಅರ್ಥ ಮಾಡಿಕೊಳ್ಳುವ ಗುಣ ಇರಬೇಕು. ಯಾವಾಗಲೂ ಸೊಸೆಗಂದ್ರೆ ಎಲ್ಲದಕ್ಕೂ ಅರ್ಥ ಮಾಡಿಕೊಳ್ಳೋ ಗುಣನ ಇರ್ಬೇಕ್ರಿ. ಯಾಕಂದ್ರೆ ಕೆಲವೊಂದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಅರ್ಥ ಮಾಡ್ಕೋಬೇಕು. ಈಗ ನಾನಂತನೇ ಅಲ್ರಿ, ಈಗ ಏನು ಜಗತ್ತಿನಾಗ ಏನು ಸೊಸೆ ಅಂದರೆ ಅತ್ಯಂತ ಆಗ್ಯದ. ಸೊ ಅವ್ರದ್ದು ಬಗ್ಗೆ ಇದು. ಆಮೇಲೆ ಸಹನೆ ಇರಬೇಕು. ಯಾವಾಗಲೂ ಸಹನೆಯಿಂದ ಇಬ್ಬರೂ ಇರಬೇಕು, ಒಬ್ರಿಗಂತ ಇಲ್ಲ, ಇಬ್ರಿಗೂ ಇರಬೇಕು. ಸಣ್ಣ ವಿಷಯಕ್ಕೆ ಜಗಳ ಬೇಡ, ಸಣ್ಣ ವಿಷಯಕ್ಕೆ ಮಾತ್ರ ಜಗಳನ ಮಾಡೋದು ಯಾವಾಗಲೂ ಅದನ್ನು ಮಾಡ್ತಾ ಬರಬೇಡ್ರಿ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯನ ದೊಡ್ಡದಾಗ್ತಾ ಹೋಗುತ್ತೆ. ಅದ್ರ ಸಂಬಂಧ ಯಾವಾಗಲೂ ನಾವು ಸಹನೆಯಿಂದ ಇರಬೇಕು. ಸಹನೆ, ತಾಳ್ಮೆ ನಮ್ಗೆ ಭಾಳ ಮುಖ್ಯ. ಆಮೇಲೆ ಒಬ್ಬರ ಭಾವನೆಗಳನ್ನು ಗೌರವಿಸಬೇಕು. ಭಾವನೆ ಏನು, ಒಬ್ಬೊಬ್ಬ ಭಾವನೆ ಇರ್ತದೆ, ಅದನ್ನೆಲ್ಲ ನಾವು ಗೌರವಿಸ್ಕೊಂತ ಹೋಗ್ಬೇಕ್ರಿ. ನಂಬಿಕೆ ಇರಬೇಕು. ಯಾವಾಗಲೂ ನಂಬಿಕೆ ಒಂದು ಇತ್ತಪ್ಪ ಅಂದ್ರೆ ನಾವು ಜಗತ್ತನ್ನೇ ಗೆದ್ದು ಬರ್ಬೋದು. ಯಾವಾಗಲೂ ನಂಬಿಕೆ ಇರಬೇಕು. ಯಾವಾಗಲೂ ಯಾರು ಏನೇ ಮಾಡಲಿ ನಂಬಿಕೆ ಒಂದು ಮಾತು ಅದರಿಂದ ಮುಂದೆ ಯಾವುದೂ ಇಲ್ಲ. ಬಟ್ ಒಂದು ಸಲ ನಾವು ನಂಬಿಕೆ ಕಳ್ಕೊಂಡ್ವಪ್ಪ ಅಂದ್ರೆ ಅದು ಸತ್ರು ಆ ನಂಬಿಕೆನ ವಾಪಸ್ ಅವರಿಂದ ನಾವು ತೊಗೊಳಕ್ಕಾಗಲ್ಲ. ಆಮೇಲೆ ಸಹಾಯ ಮಾಡುವ ಮನಸ್ಸಿರ್ಬೇಕು. ಯಾವಾಗಲೂ ನಾವು ಬೇರೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಸಿರ್ಬೇಕು ನಮ್ಮಲ್ಲಿ. ಯಾಕಂದರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದರೆ ನಮ್ಮ ಮಕ್ಕಳಿಗೆ ಇನ್ನೊಬ್ಬರು ಸಹಾಯ ಮಾಡ್ರು ಇರ್ತಾರೆ. ಸೊ ಅದ್ರ ಸಂಬಂಧ ಆ ದೇವರು ಹುಟ್ಟಿಸಿರ್ತಾನೆ. ಈಗ ನಾವು ಇನ್ನೊಬ್ಬರು ನೋಡಿದ್ರೆ ಮತ್ತೊಬ್ಬರು ನಮ್ಮ ಮಕ್ಕಳನ್ನ ನೋಡ್ತಾರೆ ಅನ್ನೋದು ನಮ್ಮ ಮನೋಭಾವ ಇರ್ಬೇಕ್ರಿ. ಯಾವಾಗಲೂ ಸಿಹಿಯಾಗಿ ಮಾತನಾಡಬೇಕು. ನಾವು ಯಾವಾಗಲೂ ಟಾರ್ಪು ಅಂತದನ್ನ ಈಗ ಸಿಟಿ ಮಾತಾಡೋದು ಆ ಥರ ಇರಬಾರ್ದ್ರಿ. ಯಾವಾಗಲೂ ನಮ್ಮ ಮಾತೇ ಭಾಳ ಸೂಕ್ಷ್ಮ ಇರಬೇಕು, ಸಿಹಿಯಾಗಿರ್ಬೇಕು. ಕೇಳಿದವರೆಲ್ಲ ಯಪ್ಪ ಏನು ಚಂದ ಮಾತಾಡ್ತಾಳಪ್ಪ ಅನ್ನಬೇಕಾರೆ ಆ ಥರ ಇರಬೇಕು. ತಪ್ಪಾದರೆ ಒಪ್ಕೊಳ್ಬೇಕು. ಯಾವಾಗಲೂ ಇದೊಂದು ನೋಡ್ರಿ, ಇದು ಮೇನ್. ನಮ್ದು ಯಾವುದೇ ಒಂದು ನಾವು ತಪ್ಪು ಮಾಡಲಿ, ಆ ತಪ್ಪಿಗೆ ನಾವು ಕ್ಷಮೆ ಕೇಳುವಂಥ ಗುಣ ಇರಬೇಕ್ರಿ ನಮ್ಮ ಕಡೆ. ತಪ್ಪಾದರೆ ನಾವು ಹೌದು ನನ್ನ ತಪ್ಪಾಗೈತಪ್ಪ, ನಾ ಇಂಥದ್ದು ಮಾಡಬಾರ್ದಿತ್ತು ಅನ್ನೋದು ಒಂದು ಮನೋಭಾವ ಇರಬೇಕು. ನೋಡ್ರಿ, ಅದು ನೆಕ್ಸ್ಟ್ ಅದೇ ಬಂದೈತೆ, ಕ್ಷಮಿಸುವ ಗುಣ ಇರ್ಬೇಕು. ಯಾವಾಗಲೂ ನಾವು ಕ್ಷಮಿಸುವಂಥ ಒಂದು ಅತ್ತೆಗಾಗಲಿ ಒಂದು ಸೊಸೆಗಾಗಲಿ ಕ್ಷಮಿಸುವಂತಹ ಗುಣ ಇರ್ಬೇಕ್ರಿ. ಆಮೇಲೆ ಕುಟುಂಬದಲ್ಲಿ ಒಗ್ಗಟ್ಟನ್ನು ಕಾಪಾಡಬೇಕು. ಯಾವಾಗಲೇ ಇದು ಒಂದು ಮಾತ್ರ ಇರಬೇಕು ನೋಡ್ರಿ. ಯಾಕಂದ್ರೆ ಈ ಕುಟುಂಬದಾಗ ನಾವು ಒಗ್ಗಟ್ಟಿನಿಂದ ಇದ್ದರೆ ಎಲ್ಲರೂ ಕೂಡಿರ್ಬೇಕು, ಒಗ್ಗಟ್ಟಿನಿಂದ ಇರ್ಬೇಕು. ಯಾಕಂದ್ರೆ ಅದನ್ನ ಒಡೆಯಂತಹ ಸಂದರ್ಭ ಯಾವತ್ತೂ ನಾವು ತರಕ್ಕೆ ಹೋಗ್ಬಾರ್ದ್ರಿ. ಹೋಲಿಕೆ ಮಾಡಬಾರ್ದು. ಯಾವಾಗಲೂ ಬೇರೊಬ್ಬರನ್ನ ಹೋಲಿಕೆ ತೊಗೋಬಾರ್ದ್ರಿ. ಯಾಕಂದ್ರೆ 5 ಬೆರಳು ಒಂದು ಸಮ ಇಲ್ರಿ. ಯಾಕಂದ್ರೆ ಸಣ್ಣದು ದೊಡ್ಡದು ಸಣ್ಣದು ಈ ಥರ ಇದೆ. ಸೊ ಅದರ ಮುಂದೆ ನಾವು ಯಾವತ್ತೂ ಈಗ ಮನುಷ್ಯರಿಗೂ ನಾವು ಹೋಲಿಕೆನ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇನ್ನೊಬ್ಬರ ಗುಣ
ನಮ್ಮ ಹತ್ರ ಇರೋಂಗಿಲ್ಲ, ನಮ್ಮ ಗುಣ ಅವ್ರ ಹತ್ರ ಇರೋಂಗಿಲ್ಲ, ಆ ಥರ. ಸೊ ಯಾವಾಗಲೂ ನಮ್ಮ ಕಡೆ ಹೋಲಿಕೆನ ಮಾಡೋಕ್ಕೆ ಹೋಲಿಕೆ ಅನ್ನೋದು ಮಾಡೋದು ಇರಬಾರ್ದ್ರಿ ಅಷ್ಟೇ. ಪರಸ್ಪರ ಬೆಂಬಲಿಸಬೇಕು, ಯಾವಾಗಲೂ ಅತ್ತೆ ಸೊಸೆ ಬೆಂಬಲಿಸ್ಬೇಕು ಅನ್ನೋದೇ ಒಂದಿದು. ಗೌಪ್ಯತೆಯನ್ನು ಗೌರವಿಸಬೇಕು, ಯಾವಾಗಲೂ ಎಲ್ಲರನ್ನೂ ನಾವು ಗೌರವಿಸಬೇಕು. ಯಾವಾಗ ನಾವು ಎಲ್ರಿಗೂ ಗೌರವದಿಂದ ಮಾತಾಡ್ತೀವಿ, ಯಾರಿಗೆ ನಾವು ಗೌರವ ಕೊಡ್ತೀವೋ ಅದ್ರ ಮುಂದೆ ಯಾವುದೂ ಇಲ್ಲ ಫ್ರೆಂಡ್ಸ್. ಎಲ್ಲರೂ ನಮ್ಮನ್ನು, ನಾವು ಯಾರಿಗೆ ಗೌರವ ಕೊಡ್ತೀವೋ ಅವ್ರು ನಮ್ಗೆ ಹೇಗೆ ನೋಡ್ಕೊತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಸಂಬಂಧ ಯಾವಾಗಲೂ ನಾವು ದೊಡ್ಡವರಾಗಲಿ ಸಣ್ಣವರಾಗಲಿ ಗೌರವದಿಂದನೇ ಮಾತಾಡಬೇಕು, ಕೆಟ್ಟ ಮಾತು ಹೇಳಬಾರ್ದು. ಇದೊಂದು ಇರಬೇಕು. ಯಾಕಂದರೆ ಯಾವತ್ತು ನಾವು ಕೆಟ್ಟದ್ದನ್ನು ಮಾತಾಡೋಕೆ ಹೋಗ್ಬಾರ್ದು, ಕೆಟ್ಟ ಮಾತುಗಳನ್ನು ಆಡೋಕೆ ಹೋಗ್ಬಾರ್ದ್ರಿ. ನಮ್ಮಲ್ಲಿ ಕೆಟ್ಟ ಮಾತುಗಳು ಬಂದರೆ ನಮ್ಮ ಮಕ್ಕಳು ಅದನ್ನೂ ಆ ಕೆಟ್ಟ ಮಾತುಗಳನ್ನು ಅವರು ಕಲಿಯೋ ಚಾನ್ಸಸ್ ಇರ್ತದೆ. ಚಾನ್ಸಸ್ ಅನ್ನೋಕ್ಕೇನ್ರಿ, ಅವ್ರು ಕಲಿತಾರೆ. ಯಾಕಂದ್ರೆ ನಾವು ಯಾವಾಗಲೂ ನಮ್ಮ ಬಾಯಾಗಿ ಕೆಟ್ಟ ಮಾತುಗಳನ್ನು ಬಂದ್ರೆ ನಮ್ಮ ಮಕ್ಕಳ ಬಾಯಾಗೂ ಕೆಟ್ಟ ಮಾತುಗಳು ಬರ್ತಾವ್ರಿ. ನಗು ಬುಕ್ಕದಿಂದ ಇರಬೇಕು, ಯಾವಾಗಲೂ ಈ ಥರ ಇರ್ಬೇಕ್ರಿ. ಸಾರಿ ಫ್ರೆಂಡ್ಸ್. ನಗು ಮುಖದಿಂದ ಯಾವಾಗಲೂ ಗಂಟು ಮುಖ ಹಾಕ್ಕೊಂಡಿರ್ಬೇಕು, ನಗು ಮುಖದಿಂದ ಇರಬೇಕು ಅನ್ನೋದು ಒಂದಿರುತ್ತೆ. ಹಿರಿಯರಿಗೆ ಗೌರವ ಕೊಡಬೇಕು. ಇದೆ ನೋಡ್ರಿ, ಆಗಲೇ ಹೇಳಿದ್ನಲ್ರಿ, ಹಿರಿಯರಿಗೆ ಸಣ್ಣವರಾಗಲಿ ದೊಡ್ಡವರಾಗಲಿ ನಾವು ಯಾವತ್ತೂ ಗೌರವದಿಂದ ಮಾತಾಡ್ಕೊತ ಬರ್ಬೇಕ್ರಿ. ಯಾಕಂದ್ರೆ ನಾವು ಯಾರು ಗೌರವ ಕೊಡ್ತೇವೋ ನಮ್ಮ ಮಕ್ಕಳು ಸಹಿತ ಕಲ್ಕೊತ ಬರ್ತೇವೆ. ನಾವು ಯಾವಾಗ ಗೌರವದ ಬಗ್ಗೆ ಮಾತಾಡಿದ್ರೆ, ಸಾರಿ ಫ್ರೆಂಡ್ಸ್ ಫೋನ್ ಬಂದಿದ್ರೆ, ನಾವು ಗೌರವ ಹೆಂಗೆ ಕೊಡ್ತೇವೋ ನಮ್ಮ ಮಕ್ಕಳು ಕೂಡ ಮುಂದೆ ಎಲ್ರೂ ಗೌರವಿಸ್ತಾ ಬರ್ತಾರೆ. ಸೊ ಆಮೇಲೆ ಮಕ್ಕಳ ಮುಂದೆ ಜಗಳ ಬೇಡ. ಮಕ್ಕಳ ಮುಂದೆ ನಾವು ಯಾವತ್ತೂ ಜಗಳ ಆಡೋಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಅವ್ರು ಒಂಥರ ತಲೆ ಏನಾಗತ್ತಪ್ಪ ಅಂದ್ರೆ ಇವರ ಜಗಳ ಆಡಾಕತ್ತಾರ, ಸೊ ನಾವು ಮಾಡಬೇಕಲ್ಲ ಅನ್ನೋದು ಒಂದು ತಲೆಯಾಗ ಕುಂತ್ಬಿಡ್ತೈತಿ. ಸೊ ಅವ್ರ ಮೈಂಡ್ ಒಂದು ರಿಫ್ರೆಶ್ ಆಗೋದಂಗೆ ಆಗ್ಬಿಡ್ತತ್ರ. ಅದು ರಿಫ್ರೆಶ್ ಆಕೋತೋ ಇನ್ನೊಂದು ತುಂಬ್ಗೆತ್ತೋ ಕ್ಯಾಸೆಟ್ ತಗೊಂಡಂಗೆ ಗೊತ್ತಿಲ್ಲ. ಬಟ್ ಅವ್ರ ಮೈಂಡಿಗೆ ನಾವು ಜಗಳ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ಆ ಥರ ನಾವು ನಡ್ಕೊತ ಹೋಗ್ಬೇಕು ಅಷ್ಟೆ. ಮನೆ ಕೆಲಸ ಹಂಚ್ಕೊಳ್ಬೇಕು. ಯಾವಾಗಲೂ ಮನೆ ಕೆಲಸನ ನಾವು ಹಂಚ್ಕೊತಾನೆ ಹೋಗ್ಬೇಕ್ರಿ, ಹಂಚ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ರಾಮಾಣಿಕತೆ ಇರಬೇಕು, ಕಾಳಜಿ ಇರ್ಬೇಕು. ಯಾವಾಗಲೂ ಪ್ರಾಮಾಣಿಕತೆ ಕಾಳಜಿ ಇದೊಂದು ಇತ್ತಪ್ಪ ಅಂದ್ರೆ ಅತ್ತಿ ಹೆಂಗಿರ್ತಾಳೆ ಗೊತ್ತರೆ, ಮಹಾರಾಣಿ ಇದ್ದಂಗೆ ಇರ್ತಾಳ್ರಿ ಅತ್ತಿ. ಪರಸ್ಪರ ಅಭಿಪ್ರಾಯ ಕೇಳಬೇಕು ಯಾವಾಗಲೂ. ಈಗ ಹೊರಗಡೆ ಹೋಗೋದಾಗಲಿ ಬರೋದಾಗಲಿ, ಯಾರ ಫಂಕ್ಷನ್ ಅಟೆಂಡ್ ಮಾಡೋದಾಗಲಿ, ಎಲ್ಲೋ ನಾವು ಹೊರಗಡೆ ಸುತ್ತಾಡೋಕ್ಕಾಗಲಿ, ಎಲ್ಲೋ ಪಾರ್ಕ್ ಇವೆಲ್ಲ ಹೋಗ್ತಿರ್ತೀರಲ್ರಿ. ಸೊ ಆವಾಗ ನಾವು ಪರಸ್ಪರ ಕೇಳಬೇಕು, ನಾವು ಹೋಗಲಿ ಏನು ಬೇಡ ಅನ್ನೋದು ಒಂದು ಕೇಳ್ಕೋಬೇಕು ಅನ್ನೋದು ಒಂದು ಇವತ್ತಿಂದ ವಿಷಯ. ಪ್ರೋತ್ಸಾಹಿಸಬೇಕು, ಸಮಯ ಕೊಡಬೇಕು. ಯಾವಾಗಲೂ ಸಮಯ ಕೆಲಸ ಮುಗಿದ್ಮೇಲೆ ಒಂಚೂರು ಸಮಯ ಕೊಟ್ಟು ಒಂಚೂರು ಮಾತಾಡ್ಕೊತ ಕೂತ್ಕೊಂಡ್ರೆ ಒಂದೆಷ್ಟೋ ಒಂದು ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ. ಅನುಮಾನ ಬೇಡ ಯಾವತ್ತೂ. ಅನುಮಾನ ಅನ್ನೋ ಒಂದು ಭೂತ ಸೇರ್ಕೊಂಡ್ಬಿಟ್ರೆ ಅದು ಮನೇನ ನಾಶ ಮಾಡುತ್ತೆ. ಅದ್ರ ಸಂಬಂಧ ಅನುಮಾನ ಯಾವತ್ತೂ ಇರಬಾರ್ದು. ಒಳ್ಳೆಯ ಮಾತಾಡಬೇಕು, ಸಂಬಂಧಕ್ಕೆ ಮೌಲ್ಯ ಕೊಡಬೇಕು. ಯಾವಾಗಲೂ ಸಂಬಂಧಗಳನ್ನು ನಾವು ಮೌಲ್ಯ ಕೊಡ್ಕೊಂತ ಹೋಗಬೇಕು. ಕುಟುಂಬದ ಶಾಂತಿ ಕಾಪಾಡಬೇಕು. ನಾವು ಶಾಂತಿ ಕಾಪಾಡ್ಕೊಂತ ಹೋದರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋದು. ನೋವು ಕೊಡಬಾರ್ದು ಯಾವತ್ತೂ. ಅತ್ತಿಗಾಗಲಿ ಸೊಸೆಗಾಗಲಿ, ಅತ್ತಿ ನೋವು ಕೊಡಬಾರ್ದು, ಅತ್ತಿ ಸೊಸೆಗೆ ನೋವು ಕೊಡಬಾರ್ದ್ರಿ. ಯಾಕಂದ್ರೆ ಹುಟ್ಟಿದ ಮನೇನ ಬಿಟ್ಟು ಈಗ ಗಂಡನ ಮನೆಗೆ ಬಂದಿರ್ತಾರ. ಸೊ ಅವ್ರು ನಾವು ನೋವು ಕೊಟ್ಟರೆ ಅವ್ರದ್ದು ಒಂಥರ ಏನಾಕೈತಪ್ಪ ಅಂದ್ರೆ ಅವ್ರ ಮಕ್ಳಿಗೆ ಒಂಥರ ನಮಗೊಂಥರ ಅನ್ನೋದು ಒಂದು ಮನಸ್ಸಿನಾಗ ಬಿಟ್ಕೊಂಡ್ಬಿಡ್ತೈತಿ. ಯಾಕಂದ್ರೆ ಅವ್ರ ಮಕ್ಕಳು ಒಂದು ಭೇದ ಭಾವ ಮಾಡ್ತಾರೆ, ನಮಗೊಂದು ಸೊಸೆಯರ್ಗೊಂದು ಭೇದ ಭಾವ ಮಾಡ್ತಾರಲ್ಲ ನಮ್ಮತ್ತೆ ಅನ್ನೋದು ಒಂದು ಮನೋಭಾವ ಬರ್ತೈತಿ. ಅದ್ರ ಸಂಬಂಧ ಯಾವಾಗಲೂ ನಾವು
ಇದನ್ನು ನೋವು ಕೊಡೋಕೆ ಹೋಗ್ಬಾರ್ದು ಅಷ್ಟೇ. ಕಷ್ಟದಲ್ಲಿ ನಿಲ್ಲಬೇಕು, ಕೇಳುವ ಗುಣ ಇರಬೇಕು, ಕೃತಜ್ಞತೆ ಇರಬೇಕು, ಸಹಕಾರ ನೀಡಬೇಕು, ಪ್ರೀತಿ ತೋರಬೇಕು, ಕಠಿಣ ಮಾತು ತಪ್ಪಿಸಬೇಕು, ಒಳ್ಳೆಯ ಸಲಹೆ ನೀಡಬೇಕು, ಬೇರೆಯವರ ಮುಂದೆ ಅವಮಾನ ಮಾಡಬಾರದು. ಯಾವಾಗಲೂ ನಾವು ಬೇರೆಯವ್ರ ಮುಂದೆ ಅವಮಾನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈಗ ಹತ್ತಿದಾಗಲಿ ಸೊಸಿದು ತೊಗೊಂಡೋಗಿ ಬೇರೆಯವ್ರ ಮುಂದೆ ಈಗ 4 ಜನ ಕುಂತಿರ್ತಾರಂತಂದು ಅವ್ರ ಮುಂದೆ ನಾವು ಏನಾದರೂ ಹೇಳ್ಕೊಂಡು ಅವ್ರಿಗೆ ಅವಮಾನ ಅತ್ತಿ ಮಾಡಬಾರ್ದು, ಅತ್ತಿ ಸೊಸಿದು ಮಾಡಬಾರ್ದು ಅಷ್ಟೇ. ಜವಾಬ್ದಾರಿ ಅನ್ನೋದು ಇರ್ಬೇಕು ರೀ ಮನೆತನದ ಬಾಳೆದಾಗ. ಸಮಯಕ್ಕೆ ಕೆಲಸ ಕೊಡಬೇಕು, ಸಮಯಕ್ಕೆ ತಕ್ಕಂತ ನಾವು ಕೆಲಸ ಕೊಡ್ಕೊತ ಹೋದ್ರೆ ಒಗ್ಗಟ್ಟಾಗಿ ನಿರ್ಧಾರ ಮಾಡಬೇಕು. ಯಾವಾಗಲೂ ಒಬ್ಬೊಬ್ಬರೇ ನಾವು ನಿರ್ಧಾರ ತೊಗೊಳೋದಾಗಲಿ ಅದನ್ನೆಲ್ಲ ಇರಬಾರ್ದು. ಯಾಕಂದ್ರೆ ಅತ್ತಿ ಸೊಸಿ ಇದ್ದ ಮನ್ಯಾಗಂತರೂ ಈಗ ಅತ್ತಿದೇ ಮೇನ್ ಇರೋದು. ಅತ್ತಿ ಹೆಂಗೆ ಕೇಳ್ತಾರ ಹಂಗೆ ನಾವು ದೊಡ್ಡ ಮನಸ್ಸು ಮಾಡ್ಕೊತ ಇರಬೇಕು. ಮನೆಗೆ ಸಂತೋಷ ತರೋದು ಮುಖ್ಯ. ಮನಸ್ಸು ದೊಡ್ಡದಾಗಿರ್ಬೇಕು. ಇದೆ ಅಂದಿಲ್ರಿ. ಪರಸ್ಪರ ಅರ್ಥೈಸ್ಕೊಳ್ಬೇಕು, ಕುಟುಂಬದ ಮೌಲ್ಯಗಳನ್ನು ಉಳಿಸಬೇಕು. ಯಾವಾಗಲೂ ನಾವು ಹಾಳು ಮಾಡೋಕ್ಕೆ ಹೋಗಬೇಡ. ಅದನ್ನು ತೊಗೋತೀನಿ, ಇದನ್ನು ತೊಗೊಂಡಿದ್ದೆ ಹೀಗೆ ಹಾಗೆ ಅಂತಂದು ಈಗ ಹಾಳು ಮಾಡೋರು ಭಾಳ ಜನ ಇರ್ತಾರೆ. ಸೊ ಯಾವಾಗಲೂ ನಾವು ಹಾಳು ಮಾಡೋಕ್ಕೆ ಹೋಗ್ಬಾರ್ದ್ರಿ. ಅದೇ ₹1 ಇದ್ರೆ ಎದಕ್ಕೆ ರಾಕಿತ್ತಲ್ಲಪ್ಪ, ಮುಂದೆ ನಮ್ಮ ಮಕ್ಳಿಗೆ ರಾಕಿತ್ತಲ್ಲ ಅನ್ನೋದು ಒಂದು ಮನೋಭಾವ ಇರಬೇಕು. ಅದೊಂದು ತಲೆಯಾಗಿರ್ಬೇಕು ಅಷ್ಟೇ. ಕುಟುಂಬದ ಮೌಲ್ಯಗಳನ್ನು ಉಳಿಸ್ಬೇಕು. ನಗುತ್ತಾ ಬದುಕಬೇಕು, ಯಾವಾಗಲೂ ನಗ್ನಗ್ತಾ ಜೀವನನ ಸಾಗಿಸ್ಬೇಕು. ನಾವು ಒಂದೇ ಕುಟುಂಬ ಅನ್ನೋ ಭಾವನೆ ಇರಬೇಕು. ಯಾವಾಗಲೂ ಅತ್ತಿ ಬೇರೆ ಆಗಲಿ ಸೊಸಿ ಬೇರೆ ಆಗಲಿ, ಇದು ನಮ್ದು ಒಂದು ಕುಟುಂಬಪ್ಪ, ನಮ್ದು ಒಂದು ಜೇನಿನ ಗೂಡಪ್ಪ ಅನ್ನೋ ಒಂದು ನಾವು ಇರಬೇಕು ಅನ್ನೋದು ಇವತ್ತಿಂದ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇವು ಇದ್ದರೆ ಅತ್ತೆ ಸೊಸೆ ಸಂಬಂಧ ಸುಂದರವಾಗಿರ್ತದೆ. ಇವೆಲ್ಲ ಲಕ್ಷಣಗಳು ಅತ್ತೆಗಾಗಲಿ ಸೊಸೆಗಾಗಲಿ ಇಬ್ಬರು ಇದ್ದುಬಿಟ್ರಪ್ಪ ಅಂದ್ರೆ ಇದಕ್ಕಿಂತ ಸುಂದರವಾದ ಒಂದು ಗೂಡು ಯಾವುದೂ ಇಲ್ಲರಿ. ಸೊ ಅದ್ರ ಸಂಬಂಧ ಯಾವಾಗಲೂ ಇದೊಂದು ನಾವು ತಲೆಯಾಗಿ ಇಟ್ಕೊಂಡು ಈಗ ಅತ್ತಿ ಮನೆಗೆ ಹೋದಾಗ ನಾವು ಇದನ್ನು ಲಕ್ಷಣಗಳನ್ನು ಇವೆಲ್ಲ ಲಕ್ಷಣ ಅತ್ತಿ ಸೊಸಿ ಸಂಬಂಧಗಳ ಲಕ್ಷಣಗಳನ್ನು ನಾವು ಯಾವ ಥರ ನಾವು ನಡ್ಕೊತ ಹೋಗ್ತೀವಿ ಆ ಥರ ನಮ್ಮಲ್ಲಿ ಇರುತ್ತೆ. ಸೊ ಅದು ಒಂದು ಮನೋಭಾವ ಆಗಲಿ, ಒಂದು ತಲೆಯಾಗಿ ಏನಾಗಲಿ ಕೆಟ್ಟದ್ದನ್ನು ಇಟ್ಕೋಬಾರ್ದು, ಕೆಟ್ಟದ್ದನ್ನು ಮಾತಾಡೋಕೆ ಹೋಗಬಾರ್ದು. ಒಳ್ಳೆಯ ಮನೋಭಾವ ಇರಬೇಕು. ಅತ್ತಿ ಅಂದ್ರೆ ನಮ್ಮ ತಾಯಿ ಸಮಾನ, ಸೊಸಿ ಅಂದ್ರೆ ಮಗಳ ಸಮಾನ. ಈ ಥರ ನಾವು ನಡ್ಕೊತ ಹೋಗಬೇಕು ಅಷ್ಟೇ. ಇದ್ರ ಮುಂದೆ ಯಾವುದೂ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾವು ಹೆಂಗಿರ್ತೇವೆ ಹಂಗಿರ್ತದ ಜೀವನ. ಸೊ ಇಲ್ಲಿಗೆ ಇದು ಅತ್ತಿ ಸೊಸಿ ಹೆಂಗಿರ್ಬೇಕನ್ನೋ ಲಕ್ಷಣಗಳನ್ನು ನಾನು ಹೇಳಿಕೊಟ್ಟೆ. ಸೊ ಮತ್ತು ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಮಿಸ್ಟೇಕ್ ಏನಾದರೂ ಒಂದು ಇದು ಆತಪ್ಪ ಅಂದ್ರೆ ಒಂಚೂರು ನಂಗೆ ಹೇಳ್ರಿ. ಮಿಸ್ಟೇಕ್ ಆಗಿದ್ದರೆ ಏನಾದರೂ ಡೌಟ್ ಇದ್ದರೂ ಕೂಡ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಚಲೋ ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.